ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಸೋಮ 18 ಗೈಸ್. ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಗೈಸ್, ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗೈಸ್. ಏನಪ್ಪಾ ಅಂದ್ರೆ 2025ರ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ. 2025ರ ಚಾಂಪಿಯನ್ಸ್ ಟ್ರೋಫಿಗೆ 8 ಟೀಮ್ಗಳು ಆಡ್ತಾ ಇದಾವೆ. ಈ 8 ಟೀಮ್ಗಳನ್ನು ಕೂಡ 2023ರಲ್ಲಿ ನಮ್ಮ ದೇಶದಲ್ಲಿ ನಡೆದಂತಹ ಓಡಿಐ ವಿಶ್ವಕಪ್ನಲ್ಲಿ ಟಾಪ್ 8 ಅಲ್ಲಿ ಇದ್ದ ತಂಡಗಳನ್ನು ಅಲ್ಲಿ ಆಡಿಸ್ತಾ ಇದ್ದಾರೆ. ಅಲ್ಲಿ ಗೈಸ್ 2 ಗ್ರೂಪ್ ಮಾಡಿದ್ದಾರೆ. 2 ಗ್ರೂಪ್ನಲ್ಲಿ ಮೊದಲನೇ ಗ್ರೂಪ್ನಲ್ಲಿ ನಮ್ಮ ಇಂಡಿಯಾ, ಪಾಕಿಸ್ತಾನ್, ನ್ಯೂಜಿಲೆಂಡ್, ಬಾಂಗ್ಲಾದೇಶ್ ಈ 4 ತಂಡಗಳಿವೆ. ಮತ್ತು ಎರಡನೇ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಅಫ್ಘಾನಿಸ್ತಾನ್, ಸೌತ್ ಆಫ್ರಿಕಾ ಈ 4 ತಂಡಗಳಿವೆ. ಗೈಸ್ ಚಾಂಪಿಯನ್ಸ್ ಟ್ರೋಫಿ ಶುರುವಾಗೋದು ಫೆಬ್ರವರಿ 19ನೇ ತಾರೀಕು. ಗೈಸ್ ಇದು ನಡಿಬೇಕಾಗಿದ್ದು ಪಾಕಿಸ್ತಾನದಲ್ಲಿ ಗೈಸ್. ಆದರೆ ನಮ್ಮ ಇಂಡಿಯಾ ಅಲ್ಲಿ ಹೋಗಲ್ಲ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ನಮಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆಗಳಿಲ್ಲ ಪಾಕಿಸ್ತಾನದಲ್ಲಿ. ಆ ಕಾರಣ ನಮ್ಮ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಿ ಆಡಲ್ಲ ಎಂಬ ಕಾರಣಕ್ಕೋಸ್ಕರ ಈ ಟೂರ್ನಿ ಹೈಬ್ರಿಡ್ ಮಾಡೆಲ್ ನಲ್ಲಿ ನಡೀತಾ ಇದೆ. ಗೈಸ್ ಫೆಬ್ರವರಿ 19ನೇ ತಾರೀಕು ಚಾಂಪಿಯನ್ಸ್ ಟ್ರೋಫಿ ಶುರುವಾಗುತ್ತೆ. ಮೊದಲನೇ ಮ್ಯಾಚು ಅತಿಥೇಯ ದೇಶ ಪಾಕಿಸ್ತಾನ್ ಮತ್ತು ನ್ಯೂಜಿಲೆಂಡ್ ಇರುತ್ತೆ ಫೆಬ್ರವರಿ 19ನೇ ತಾರೀಕು. ಗೈಸ್ ಈ ಟೂರ್ನಿ ಕೇವಲ 15 ಪಂದ್ಯಗಳನ್ನ ಒಳಗೊಂಡಿರುತ್ತದೆ ಗೈಸ್. ಒಂದು ತಂಡಕ್ಕೆ 3 ಪಂದ್ಯಗಳಷ್ಟೇ ಸಿಗುತ್ತೆ. ಅದರಲ್ಲಿ ಪಾಕಿಸ್ತಾನ್ ತನ್ನ ಮೊದಲ ಪಂದ್ಯವನ್ನು 19ನೇ ತಾರೀಕು ನ್ಯೂಜಿಲೆಂಡ್ ವಿರುದ್ಧ ಆಡಿದ್ರೆ, ನಮ್ಮ ದೇಶ ಭಾರತ ತನ್ನ ಮೊದಲನೇ ಪಂದ್ಯವನ್ನು ಬಾಂಗ್ಲಾದೇಶ್ ವಿರುದ್ಧ 20ನೇ ತಾರೀಕು ಆಡ್ತಾರೆ ಗೈಸ್. ಇನ್ನು ಬೇರೆ ಮ್ಯಾಚ್ಗಳನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ ಗೈಸ್ ಸೈಡ್ ಸ್ಕ್ರೀನ್ ಅಲ್ಲಿ ಗೈಸ್. ನಾನು ಬರೀ ಇಲ್ಲಿ ಇಂಡಿಯಾ ಮ್ಯಾಚ್ಗಳ ಬಗ್ಗೆ ಮಾತ್ರ ಹೇಳ್ತೀನಿ. ಬೇರೆ ಟೀಮ್ಗಳ ಮ್ಯಾಚ್ಗಳು ಯಾವ್ಯಾವ ನಡೀತಿ ಅಂತ ಸೈಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಏನಪ್ಪಾ ಅಂದ್ರೆ ಭಾರತ 20ನೇ ತಾರೀಕು ಬಾಂಗ್ಲಾದೇಶ್ನ ಎದುರಿಸುತ್ತೆ. ಬಾಂಗ್ಲಾದೇಶ್ ಕೂಡ ಒಂದು ಈಸಿ ಟೀಮ್ ಅಲ್ಲ, ನಾವು ಈಸಿ ಅಂತ ಅನ್ಕೊಳ್ಳೋಂಗಿಲ್ಲ. ಆಡ್ಬೋದು, ಗೆಲ್ಲುತ್ತೆ ಇಂಡಿಯಾ, ಯಾವುದೇ ಕಾರಣಕ್ಕೂ ಸೋಲಲ್ಲ. ಮತ್ತು ಸೆಕೆಂಡ್ ಮ್ಯಾಚ್ ಇರೋದು ನಮಗೆ ಬದ್ಧ ವೈರಿ ಪಾಕಿಸ್ತಾನ್ ವಿರುದ್ಧ ಗೈಸ್. ನಮಗೆ 23ನೇ ತಾರೀಕಿದೆ ಇಂಡೋ ಪಾಕ್ ಕದನ. ಎಲ್ಲರೂ ಕ್ಯಾಲೆಂಡರ್ ಅಲ್ಲಿ ಡೇಟ್ ನ ಗುರುತು ಮಾಡಿ ಮಡಿಕಬಿಡಿ. ಫೆಬ್ರವರಿ 23ನೇ ತಾರೀಕು ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಮ್ಯಾಚ್ ಇದಿರುತ್ತೆ. ಅವತ್ತು 2:00 ಶುರುವಾಗುತ್ತೆ ಮ್ಯಾಚ್. ಒಳ್ಳೆ ಕದನ ಇರುತ್ತೆ, ನೋಡೋದಂತೂ ಮಿಸ್ ಮಾಡ್ಕೋಬೇಡಿ. ಮತ್ತು ಗೈಸ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಇಂಡಿಯಾದ 3ನೇ ಪಂದ್ಯ ಮಾರ್ಚ್ 2ನೇ ತಾರೀಕು ನ್ಯೂಜಿಲೆಂಡ್ ವಿರುದ್ಧ ಆಡ್ತಾರೆ. ನ್ಯೂಜಿಲೆಂಡ್ ವಿರುದ್ಧ ಮಾರ್ಚ್ 2ನೇ ತಾರೀಕು ಆಡ್ತಾರೆ. ಇದೇ ಲೀಗ್ ನ ಕೊನೆ ಪಂದ್ಯ ಆಗಿರುತ್ತೆ. ನೆಕ್ಸ್ಟ್ ಸೆಮೀಸ್ ಪ್ಲೇ ಆಫ್ ಹಂತಗಳು ಪ್ರಾರಂಭ ಆಗ್ತವೆ. ಸೆಮಿ ಹಂತದಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಗ್ರೂಪ್ 1 ನಲ್ಲಿ ಆಯ್ಕೆ ಆಗಿರೋ ಟಾಪ್ 2 ಟೀಮ್ಗಳು ಗ್ರೂಪ್ 2 ನಲ್ಲಿ ಇರೋ ಟಾಪ್ 2 ಟೀಮ್ಗಳನ್ನ ತೆಕ್ಕೊಂಡು ಸೆಮೀಸ್ ಆಡಿಸ್ತಾರೆ. ಮತ್ತು ಗೈಸ್ ಗ್ರೂಪ್ 1 ನಲ್ಲಿ ಮತ್ತು ಗ್ರೂಪ್ 2 ಅಲ್ಲಿ ಇರೋ ಟೀಮ್ಗಳು ಮೊದಲನೇ ಸೆಮಿ ಆಡ್ತವೆ. ಮೊದಲನೇ ಸೆಮಿ 4ನೇ ತಾರೀಕು ನಡೀತದೆ, ಮಾರ್ಚ್ 4ನೇ ತಾರೀಕು. 5ನೇ ತಾರೀಕಿಗೆ ರಿಸರ್ವ್ ಡೇ ಇರ್ತದೆ. ಮತ್ತು ಎರಡನೇ ಸೆಮಿಫೈನಲ್ 5ನೇ ತಾರೀಕು ಆಗುತ್ತೆ, ಅವತ್ತು ರಿಸರ್ವ್ ಡೇ ಇರ್ತದೆ. ಮತ್ತು 9ನೇ ತಾರೀಕು ಫೈನಲ್ ಇರ್ತದೆ ಗೈಸ್. IPL ಶುರು ಆಗೋಕ್ಕೂ 5 ದಿನ ಮುಂಚೆ ಅಷ್ಟೇ ಫೈನಲ್ ಇರ್ತದೆ. 9ನೇ ತಾರೀಕು IPL ಅಂತೀನಿ, ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಡೆಯುತ್ತೆ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ 9ನೇ ತಾರೀಕು ನಡೆಯುತ್ತೆ. ರಿಸರ್ವ್ ಡೇ ಮಳೆಗಳೇ ಬಂದ್ರೆ ಅಂತ 10ನೇ ತಾರೀಕು ಇಟ್ಟಿರ್ತಾರೆ ಗೈಸ್. ಇದಾಗಿತ್ತು ಚಾಂಪಿಯನ್ಸ್ ಟ್ರೋಫಿಯ ವಿಷಯ. ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಈ ತರ ಒಳ್ಳೆ ಸುದ್ದಿಗಳನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.